ಇನ್ನು ಕೋಲ್ಕತ್ತಾದಲ್ಲೊಂದು ಭೀಕರ ದುರಂತ ಸಂಭವಿಸಿದೆ. ಅಗ್ನಿ ಅವಘಡಕ್ಕೆ 14 ಜನ ಸಜೀವ ದಹನವಾಗಿರುವಂತಹ ಘಟನೆ ಇದು. ಕೋಲ್ಕತ್ತಾದಲ್ಲಿ ಭೀಕರ ಅಗ್ನಿ ದುರಂತ. ಬೆಂಕಿಯ ಕೆನ್ನಾಲಿಗೆಗೆ 14 ಜನ ಸುಟ್ಟು ಕರಕಲಾಗಿದ್ದಾರೆ. 5 ಅಂತಸ್ತಿನ ಹೋಟೆಲ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸಿಕೊಂಡಿದೆ. ಕೋಲ್ಕತ್ತಾದ ಮೊಚುವಾ ಪ್ರದೇಶದಲ್ಲಿದ್ದಂತಹ 5 ಅಂತಸ್ತಿನ ಹೋಟೆಲ್ ಇದು. ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸುವಂತಹ ಕಾರ್ಯ ಆಗಿದೆ. ನಿನ್ನೆ ರಾತ್ರಿ 8 ಗಂಟೆ 15 ನಿಮಿಷದ ಸುಮಾರಿಗೆ ಇದ್ದಕ್ಕಿದ್ದ ಹಾಗೆ 5 ಅಂತಸ್ತಿನ ಹೋಟೆಲ್ನಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಕೇಳಿ ಪೀಕ್ ಅವರು ಕಸ್ಟಮರ್ಸ್ ಎಲ್ಲ ಇರ್ತಾರೆ, ಸಿಬ್ಬಂದಿಗಳಿರ್ತಾರೆ. ಈ ಸಂದರ್ಭದಲ್ಲಿ ಬೆಂಕಿ ಇಡೀ ಕಟ್ಟಡಕ್ಕೇನೆ ಆವರಿಸಿಕೊಂಡಿರುವಂಥದ್ದು. ಒಳಗಿದ್ದಂತಹ 14 ಜನ ಸಜೀವ ದಹನವಾಗಿದ್ದಾರೆ, ಸುಟ್ಟು ಕರಕಲಾಗಿದ್ದಾರೆ. ತತ್ಕ್ಷಣಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಸ್ಥಳೀಯರು ಮಾಹಿತಿಯನ್ನು ಮುಟ್ಟಿಸಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು 5 ಅಂತಸ್ತಿನ ಹೋಟೆಲ್ನಲ್ಲಿ ಕಾಣಿಸಿಕೊಂಡಂತಹ ಬೆಂಕಿಯನ್ನು ನಂದಿಸುವುದಕ್ಕೆ ಮುಂದಾಗಿರುವಂಥದ್ದು. ನಿನ್ನೆ ರಾತ್ರಿ 8 ಗಂಟೆಯ ಸುಮಾರಿಗೆ ಬೆಂಕಿ ಕಾಣಿಸಿಕೊಂಡಿರುವಂತಹ ವಿಜುವಲ್ಸ್ ಅನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ, ಮತ್ತೊಂದು ಕಡೆ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಹೋಟೆಲ್ನದ್ದು ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ಈಗಲೂ ಕೂಡ 5 ಅಂತಸ್ತಿನ ಹೋಟೆಲ್ನ ಕಟ್ಟಡದಲ್ಲಿ ಹೊಗೆ ಆಡ್ತಾ ಇದೆ. ಆ ಪ್ರಮಾಣದಲ್ಲಿ ಬೆಂಕಿ ಕಾಣಿಸ್ಕೊಂಡಿತ್ತು. ಬಟ್ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸ್ಕೊಂಡಿದ್ದು ಹೇಗೆ, ಆ ಪ್ರಮಾಣದಲ್ಲಿ ಇಡೀ ಬಿಲ್ಡಿಂಗಿಗೆ ಅದು ಆವರಿಸ್ಕೊಂಡಿದ್ದು ಹೇಗೆ, ಜೊತೆಗೆ ಈ ರೀತಿ ಬೆಂಕಿ ಕಾಣಿಸ್ಕೊಂಡಂತಹ ಸಂದರ್ಭದಲ್ಲಿ ಅಲ್ಲಿ ಯಾವುದೂ ಮೆಜರ್ಸ್ಮೆಂಟ್ಸ್ ಇರಲಿಲ್ವಾ, ಅಂದರೆ ಈ ಬೆಂಕಿ ನಂದಿಸುವಂತಹ ಸಾಧನಗಳು ಯಾವುವು ಇರಲಿಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ.